ಚಿಕ್ಕಪ್ಪ ಚಿಕ್ಕಪ್ಪ ನೋಡಲು ಪೂರ್ವೇಕರು ಪರಿವಾರ ಸಮೇತರಾಗಿ ಬಂದಿದ್ದಾರೆ. ನೋಡಲು ನಿಂತಿದ್ದಾರೆ. ಓಹೋ ಹಾಗೇನು, ಬರಲಿ ಬರಲಿ ಬರಕೇಳು. ಓಹೋ ತುರುವೇಕೆರೆ ಮರಿರಲ್ಲಿ ಬಬ್ರುವಾನ ನೀನೇನಪ್ಪ? ಮೊನ್ನೆ ತುರುವೇಕೆರೆ ಸೋಮಸಂತಿಗೆ ನಮ್ಮನ್ನು ಹುಡುಗರೊಡನೆ ಏನಂತ ಹೇಳಿದೆ? ನಿಮ್ಮ ಅಂಕಲ್ ಅವರದ್ದೆಲ್ಲರಿಗೂ ಟಿಂಕರ್ ಸ್ಟಾರ್ ಅಲ್ಲ ಎಂದು ಬಾಯಿಗೆ ಬಂದಂತೆ ಹೊಗಳಿದ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಲು ಬಂದಿದ್ದೀಯಾ? ಇರ್ಲಿ, ಯಾಕೆದ ತುಂಬಾ ಫೀಲಿಂಗ್ ಆಯ್ತದೆ. ಭಯ ಭೀತಿಯಿಂದಪ್ಪ ತಲೆ ಬಾಗಿಸಿದವರ ತಲೆ ಕಾಯೋ ಪಾಂಡವ ಧರ್ಮ ನಮ್ಮದು. ಪ್ರಾಣಭೀತಿಯಿಂದ ನಾನು ತಲೆ ತಗ್ಗಿಸಲು ಬರಲಿಲ್ಲ. ನನ್ನ ಜನ್ಮವಿದ್ದ ಶರಣಾರ್ಯವಿನದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಲು ಬಂದಿದ್ದೇನೆ. ಜನ್ಮವಿದ್ದ? ಯಾರು ನಿನ್ ಜನ್ಮವಿದ್ದ? ಯಾರು ನಿಮ್ಮಪ್ಪ? ಸಾರಾಯಿ ಸರಗುಡುಕ ಚರಂಡಿ ದಾಟಿದ ವೀರ ಪಾಕೆಟ್ ಪರಮಾತ್ಮ ಎಂದು ಬಿರುದಾಂಕಿತನಾದಂತಹ ಈ ಪಾರ್ಥ ಯಾರು ನಿಮಗೆ ಗೊತ್ತಿಲ್ಲವೇ? ಸಾರಾಯಿ ಸರಗುಡುಕ ಪಾಕೆಟ್ ಪರಮಾತ್ಮ ಚರಂಡಿ ದಾಟಿದ ಮಹಾವೀರ ಎಂದು ಬಿರುದಾಂಕಿತನಾದ ಅಂದರೆ ನಾನು ನಿನ್ನ ತಂದೆ. ಹೋಗಿ ನಿಮ್ಮ ಅಮ್ಮನ್ ಕೇಳು ಯಾರು ನಿನ್ ತಂದೆ ಅಂತ. ನೀವೇ ನನ್ನ ತಂದೆ ಎಂದು ಈ ದಿನ ನಮ್ಮ ತಾಯಿಯಿಂದ ನನಗೆ ತಿಳಿಯಿತು. ತಾಯಿ? ಯಾವ ತಾಯಿ? ಯಾರು ನಿನ್ ತಾಯಿ? ಆ ರಶ್ಮಿಕಾ ಮಂದಣ್ಣನು, ರಚಿತಾ ರಾಮ, ಇಲ್ಲ ರಮ್ಯಾಲ? ಅಯ್ಯೋ 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 ಅಯ್ಯೋ. ಶ್ರೀಮತಿಯಾದಂತಹ ನಮ್ಮ ತಾಯಿಯನ್ನು ರಚಿತಾ ರಾಮು ರಶ್ಮಿಕಾ ಮಂದಣ್ಣಿಗೆ ಹೋಲಿಸುತ್ತಿದ್ದೀರಾ? ಇದೇ ಮಾತನ್ನು ಬೇರೆ ಯಾರು ಆಡುತ್ತಿದ್ದರೆ ಅವರ ಪಟಾಪಟಿ ಚಡ್ಡಿ ಕಿತ್ತು ನಾಯಿ ಬಿಟ್ಟು ಬಿಡುತ್ತಿದ್ದೆ. ಆದರೆ ನೀವು ದೊಡ್ಡವರು, ಶ್ರೀಕೃಷ್ಣನ ಪರಮ ಭಕ್ತರು. ನನ್ ಮಗ ಯಾರು ಗೊತ್ತೇನ? ನನ್ ಮಗ ಒಂದ್ ಕಟ್ಟಿ ಬೀಡು ಒಂದೇ ಸರಿ ಸೇದಿ ಅನ್ಸಂದ್ರ ಫ್ಯಾಕ್ಟ್ರಿಗೆ ಕಾಂಪಿಟೇಷನ್ ಕೊಡಂಗ್ ಹೊಗೆ ಬಿಡಂಗ್ ಕಣ ನನ್ ಮಗ. ತುರುವೇಕೆರೆ ಜಾತ್ರೆಯಲ್ಲಿ ಕಣ್ಕಂಡ್ ಹುಡುಗಿ ಚುಡಾಯಿಸಿ ಕಣ್ಕಂಡಕ್ಕೂ ವದಂತಿದ್ದ ಕಣ ನನ್ ಮಗ. ಹೀಗೆ ಲಜ್ಜೆಗೆಟ್ಟ ಏರಿ ಅಂತ ಬಂದು ನಿಂತಿರುವುದನ್ನು ನೋಡಿದರೆ ನೀನು ಬಚ್ಚಲಲ್ಲಿ ಕುಳಿತು ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಲ್ಲೆ. ಹಣ್ಣಾಗಿರುವ ಟಮಾಟೆಯನ್ನು ಎಡಗೈ ಮುಷ್ಟಿಯಲ್ಲಿ ಹಿಡಿದು ಪಚಕ್ಕನೆ ಸುತ್ತಬಲ್ಲೆ. ಎಣ್ಣೆಯಲ್ಲಿ ಕರಿದ ಹಪ್ಪಳವನ್ನು ಸರಕ್ಕನೆ ತೆಗೆದು ನರನರನೆ ತಿನ್ನಬಲ್ಲೆ. ಸತ್ತ ನಾಗರಾವನ್ನು ಹಿಡಿದು ಎಡಗೈಯಲ್ಲಿ ತಿರುಗಿಸಿ ಎಸೆಬಲ್ಲೆ. ಅರ್ಜುನ ಬಡಿದ ಮಲೆಗೆ ಯಾರು ನಿನ್ ತಾಯಿ? ಅಲ್ಲ ನೀನು ನನಗೆ ಯಾರು ಅಂತ? ಮಹಾವೀರ ಯುದ್ಧದಲ್ಲಿ ನಿಮ್ಮ ಬುದ್ಧಿಗೆ ಮಂಗು ಕವಿದಿರಬಹುದು, ನೆನಪು ಮಾಡಿಕೊಳ್ಳಿ. ತುರುವೇಕೆರೆ ಕಾಲೇಜಿನಲ್ಲಿ ನಮ್ಮ ತಾಯಿ ಓದಲಿಕ್ಕೆ ಬರುತ್ತಿದ್ದು, ಅದೇ ಕಾಲೇಜಿನಲ್ಲಿ ನೀವು ಓದಲಿಕ್ಕೆ ಬರುತ್ತಿದ್ದು. ನಮ್ಮ ತಾಯಿಯನ್ನು ಪ್ರವಾಸಕ್ಕೆಂದು ಗೋವಾ ಬೀಚ್ಗೆ ಕರೆದುಕೊಂಡು ಹೋಗಿದ್ದು. ಅಲ್ಲಿ ನಮ್ಮ ತಾಯಿಯ ಸೌಂದರ್ಯವನ್ನು ನೋಡಿ ಹಾಗೆ ಕಣ್ಣೋಳೆ ಗೂಬೆ ಮಕದೋಳೆ ಕೊಬ್ಬೆ ಮೈ ತುಂಬಿದೆ. ಕತ್ತೆ ನಡೆಯೋಳೆ ಮುಳ್ಳಂದಿ ಮುಖದೋಳೆ ಜೀವ ಡಮರೆಂದಿದೆ ಎಂದು ಆಡಿದ್ದು ನಮ್ಮ ತಾಯಿ ಎಷ್ಟೇ ಬೇಡ ಬೇಡ ಎಂದರು. ಇರ್ಲಿ ಬಾ ಶೆಡ್ಡಿ ಬಾ ಎಂದು ಆಡಿದ್ದು ನಮ್ಮ ತಾಯಿಯನ್ನು ಬಾಂಧವ್ಯ ರೀತಿಯಲ್ಲಿ ಮದುವೆಯಾಗಿದ್ದು. ಇದ್ಯಾವುದು ನೆನಪಿಲ್ಲವೇ ನಿಮಗೆ? ಯಾವ ಕಾಲೇಜು, ಯಾವ ಪ್ರವಾಸ, ಯಾವ ಗೋವಾ ಬೀಚು, ಯಾವ ವಿವಾಹ, ಯಾವ ಶೆಡ್ಡು? ಹೋಗಿ ನಿಮ್ ತಾಯಿ ಕೇಳು ಯಾರು ನಿಮ್ಮ ಅಪ್ಪ ಅಂತ. ಕರೆಕ್ಟ್ ಆಗಿ ಅವಾಗಾರ ಬುದ್ಧಿ ಹೇಳಿ ಕಳಿಸ್ತಾರೆ. ಸುಮ್ನೆ ಬಂದ್ಬಿಟ್ಟು ನಮ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು. ಇಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಬೆಳಗ್ಗೆ ನೀರು ಕೆರೆ ಕಡಿಗೆ ಹೋಗಕ್ ಬರ್ತೀನಿ.